ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು, ಸಾಮಾಜಿಕ ಜವಾಬ್ದಾರಿ ಹಾಗೂ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ರಾಜು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಡಾ. ಶಿವಕುಮಾರ್ ಮಾತನಾಡಿ, ಇಂದಿನ ಯುವಜನತೆ ದೇಶದ ಭವಿಷ್ಯವಾಗಿದ್ದು, ಕಾನೂನು ಪಾಲನೆ ಹಾಗೂ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳುವುದು ಅತ್ಯಂತ ಮುಖ್ಯ ಎಂದು ಹೇಳಿದರು. ರಸ್ತೆ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದು, ಸೀಟ್ ಬೆಲ್ಟ್ ಬಳಸುವುದು, ಅತಿವೇಗದಿಂದ ವಾಹನ ಚಲಾಯಿಸದಿರುವುದು ಹಾಗೂ ಸಂಚಾರ ನಿಯಮಗಳನ್ನು ಉಲ್ಲಂಘಿಸದಿರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದ ಅವರು, ಯುವ ಸಮುದಾಯವು ಮಾದಕ ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಜೀವನಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಕ್ರೈಂ, ಮಹಿಳೆಯರು ಹಾಗೂ ಮಕ್ಕಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿ, ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳನ್ನು ಜವಾಬ್ದಾರಿಯಿಂದ ಬಳಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಠಾಣಾಧಿಕಾರಿ ಕೆ. ಕುಮಾರ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯಗಳ ಕುರಿತು ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿನ ಇರ್ತಕ್ಕಂಥದ್ದೇನಾದರೂ ಮುಖ್ಯವಾಗಿರ್ತಕ್ಕಂಥದ್ದು ಮಾದಕ ವಸ್ತುಗಳ ಸೇವನೆಯಿಂದ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಯಾಕೆ ನಾವು ಮಕ್ಕಳನ್ನೇ ನಾವು ತೊಗೊಂಡ್ಬಿಡ್ತಾ ಇದ್ವಿ ಅಂತಂದ್ರೆ, ಈ ಏಜ್ ಗ್ರೂಪ್ನವ್ರನ್ನ ಯಾಕೆ ತೊಗೊಳ್ತಾ ಇದ್ವಿ ಅಂತಂದರೆ, ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರತಿದಿನ ಆಗ್ತಕ್ಕಂಥ ಅಪರಾಧಿಕ ಚಟುವಟಿಕೆಗಳನ್ನು ನಾವು ನೋಡಿದಾಗ ಮತ್ತು ಅದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ಯಾರು ಒಳಗಾಗಿರ್ತಕ್ಕಂಥ ಅಪರಾಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧದಲ್ಲಿ ಒಳಗಾಗಿರ್ತಕ್ಕಂಥದ್ದು ನೋಡಿದಾಗ ಈ ಯುವ ಸಮೂಹ ಏನಿದೆಯಲ್ಲ, ಈ ಯುವ ಸಮೂಹನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಅಂತಹ ತಪ್ಪು ದಾರಿಗೆ ನೀವು ಯಾರು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತಿನ ದಿನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಠಾಣಾಧಿಕಾರಿಗಳು, ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥವ್ರು ಕೂಡ ಆಯಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಮಕ್ಕಳುಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯ. ವಿಶೇಷವಾಗಿ ಸಮಾಜ ಅಂದ್ರೆ ಎಲ್ಲರೂ ಬಂದರು. ಈ ಸಮಾಜದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ಲ ಥರದ ವರ್ಗದವರು. ಯಾವಾಗಲೂ ಒಂದು ಡೌಟ್ ಇರುತ್ತೆ. ಪೊಲೀಸ್ ಅಂದ್ರೆ ಒಂದು ಡೌಟ್. ಈಗ ನಮಗೇನಾದ್ರೂ ಮಾಹಿತಿ ಕೊಟ್ಟರೆ ಮತ್ತೆ ಅವ್ರಿಗೆ ಹೇಳ್ತಾರಂತೆ, ಪೊಲೀಸರು ಕಳ್ಳರೆಲ್ಲ ಒಂದೇ ಅಂತೆ. ನಾವು ಹೇಳಿದ ತಕ್ಷಣ ಕಳ್ಳರಿಗೆ ಗೊತ್ತಾಗುತ್ತಂತೆ. ಏನಾದರೂ ಸ್ಟೇಷನ್ಗೆ ಹೋದ ತಕ್ಷಣ ನಾವು ಹೋಗೋದಕ್ಕಿಂತ ಮುಂಚೆ MLA ಫೋನ್ ಮಾಡಿ ಹೇಳಿರ್ತಾರಂತೆ, JDP ಅಧ್ಯಕ್ಷರು ಹೋಗಿ ಎಲ್ಲ ಕೂತಿರ್ತಾರಂತೆ. ಈ ಥರದ್ದೊಂದು ಡೌಟ್. ಯಾಕಂದರೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ ಇಲಾಖೆ ಮೇಲೆ. ಇಲಾಖೆ ಅಂತಂದರೆ ಎಲ್ಲ ಇಲಾಖೆ ಮೇಲೆ ಕೂಡ ಸಾರ್ವಜನಿಕರಿಗೆ ಏನಾದರೂ ಇಲ್ಲ, ಅವರು ಸರಿಯಾಗಿ ಸ್ಪಂದಿಸಲ್ಲ, ಮಾಡಲ್ಲ ಅನ್ನೋ ಉದ್ದೇಶ. ಸಾಕಷ್ಟು ಬದಲಾವಣೆ ಆಗಿದೆ. ಇದು ಯಾಕೆ ಹಿಂಗಾಗುತ್ತೆ ಅಂತಂದರೆ, ಈ ಪೊಲೀಸ್ ವ್ಯವಸ್ಥೆ ನಾವು ಬಗ್ಗೆ ಗಮನಿಸಿದಾಗ ಮೊದಲಿಂದನೂ ಕೂಡ ಇದೆ. ಈ ಗಸ್ತು ವ್ಯವಸ್ಥೆ ಅಂತಿತ್ತು ಮೊದಲು, ಈ ಪುರಾತನ ಕಾಲದಲ್ಲಿ ಅಥವಾ ಸಿವಿಲೈಸೇಷನ್. ಇವತ್ತಿನ ದಿನ ಇರ್ತಕ್ಕಂಥದ್ದು ಏನಾದರೂ ಮುಖ್ಯವಾಗಿರ್ತಕ್ಕಂಥದ್ದು ಮಾದಕ ವಸ್ತುಗಳ ಸೇವನೆಯಿಂದ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಯಾಕೆ ನಾವು ಮಕ್ಕಳನ್ನೇ ನಾವು ತೊಗೊಂಡ್ಬಿಡ್ತಾ ಇದ್ವಿ ಅಂತಂದ್ರೆ, ಈ ಏಜ್ ಗ್ರೂಪ್ನವ್ರನ್ನ ಯಾಕೆ ತೊಗೊಳ್ತಾ ಇದ್ವಿ ಅಂತಂದರೆ, ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರತಿದಿನ ಆಗ್ತಕ್ಕಂಥ ಅಪರಾಧಿಕ ಚಟುವಟಿಕೆಗಳನ್ನು ನಾವು ನೋಡಿದಾಗ ಮತ್ತು ಅದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ಯಾರು ಒಳಗಾಗಿರ್ತಕ್ಕಂಥ ಅಪರಾಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧದಲ್ಲಿ ಒಳಗಾಗಿರ್ತಕ್ಕಂಥದ್ದು ನೋಡಿದಾಗ ಈ ಯುವ ಸಮೂಹ ಏನಿದೆಯಲ್ಲ, ಈ ಯುವ ಸಮೂಹನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಅಂತಹ ತಪ್ಪು ದಾರಿಗೆ ನೀವು ಯಾರು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತಿನ ದಿನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಠಾಣಾಧಿಕಾರಿಗಳು, ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥವ್ರು ಕೂಡ ಆಯಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಮಕ್ಕಳುಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯ. ವಿಶೇಷವಾಗಿ ಸಮಾಜ ಅಂದ್ರೆ ಎಲ್ಲರೂ ಬಂದರು. ಈ ಸಮಾಜದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ಲ ಥರದ ವರ್ಗದವರು. ಯಾವಾಗಲೂ ಒಂದು ಡೌಟ್ ಇರುತ್ತೆ. ಪೊಲೀಸ್ ಅಂದ್ರೆ ಒಂದು ಡೌಟ್. ಈಗ ನಮಗೇನಾದ್ರೂ ಮಾಹಿತಿ ಕೊಟ್ಟರೆ ಮತ್ತೆ ಅವ್ರಿಗೆ ಹೇಳ್ತಾರಂತೆ, ಪೊಲೀಸರು ಕಳ್ಳರೆಲ್ಲ ಒಂದೇ ಅಂತೆ. ನಾವು ಹೇಳಿದ ತಕ್ಷಣ ಕಳ್ಳರಿಗೆ ಗೊತ್ತಾಗುತ್ತಂತೆ. ಏನಾದರೂ ಸ್ಟೇಷನ್ಗೆ ಹೋದ ತಕ್ಷಣ ನಾವು ಹೋಗೋದಕ್ಕಿಂತ ಮುಂಚೆ MLA ಫೋನ್ ಮಾಡಿ ಹೇಳಿರ್ತಾರಂತೆ, JDP ಅಧ್ಯಕ್ಷರು ಹೋಗಿ ಎಲ್ಲ ಕೂತಿರ್ತಾರಂತೆ. ಈ ಥರದ್ದೊಂದು ಡೌಟ್. ಯಾಕಂದರೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ ಇಲಾಖೆ ಮೇಲೆ. ಇಲಾಖೆ ಅಂತಂದರೆ ಎಲ್ಲ ಇಲಾಖೆ ಮೇಲೆ ಕೂಡ ಸಾರ್ವಜನಿಕರಿಗೆ ಏನಾದರೂ ಇಲ್ಲ, ಅವರು ಸರಿಯಾಗಿ ಸ್ಪಂದಿಸಲ್ಲ, ಮಾಡಲ್ಲ ಅನ್ನೋ ಉದ್ದೇಶ. ಸಾಕಷ್ಟು ಬದಲಾವಣೆ ಆಗಿದೆ. ಇದು ಯಾಕೆ ಹಿಂಗಾಗುತ್ತೆ ಅಂತಂದರೆ, ಈ ಪೊಲೀಸ್ ವ್ಯವಸ್ಥೆ ನಾವು ಬಗ್ಗೆ ಗಮನಿಸಿದಾಗ ಮೊದಲಿಂದನೂ ಕೂಡ ಇದೆ. ಈ ಗಸ್ತು ವ್ಯವಸ್ಥೆ ಅಂತಿತ್ತು ಮೊದಲು, ಈ ಪುರಾತನ ಕಾಲದಲ್ಲಿ ಅಥವಾ ಸಿವಿಲೈಸೇಷನ್